ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಯಾಜಕಕಾಂಡ 25ನೇ ಅಧ್ಯಾಯ 18ನೇ ವಚನ. ನನ್ನ ಆಜ್ಞೆ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು, ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿರುವಿರಿ. ಆಮೆನ್. ಹಲ್ಲೆಲೂಯಾ. ನನ್ನ ಆಜ್ಞೆಗಳು ಅಂತ. ಹಲ್ಲೆಲೂಯಾ. ದೇವರು ಒಂದು ಆಜ್ಞೆ ಕೊಡ್ತಾನ, ಒಂದು ಮಾತು ಕೊಡ್ತಾನ, ಒಂದು ವಾಕ್ಯ ಕೊಡ್ತಾನ, ಪವಿತ್ರಾತ್ಮ ಮಾತಾಡ್ತಾನ. ಅದ್ರ ತಕ್ಕಂತ ನೀವು ಕೇಳಿದ್ರೆ ದೇವರು ಏನು ನಿಮ್ಗೆ ಹೇಳಿದ್ದು, ನೀವು ಅದ್ರ ದೇವರು ಹೇಳಿದ ತಕ್ಕಂತ ನೀವು ಕೇಳ್ತಾ ಹೋದ್ರೆ ಅದ್ರಾಗ ನಿಮ್ಗ ಆಶೀರ್ವಾದ ಇರ್ತದ. ಹಲ್ಲೆಲೂಯಾ. ದೇವರು ನಿಮ್ಗೆ ಏನ್ ಹೇಳೋಣ? ವಾಕ್ಯ ಓದೋಣ. ನನ್ನ ಆಜ್ಞೆ ವಿಧಿಗಳನ್ನು ನೀವು ಅನುಸರಿಸುವಾಗಿ ನಡೆಯಬೇಕು, ಆಗ ನೀವು ನಿರ್ಭಯವಾಗಿ ವಾಸವಾಗಿರುವಿರಿ. ಹಲ್ಲೆಲೂಯಾ. ದೇವರು ಏನು ಕೊಟ್ಟಾನ ನಿಮಗ? ದೇವರು ಯಾವ ವಾಕ್ಯ ಕೊಟ್ಟಾನ ನಿಮಗ? ಆ ವಾಕ್ಯ ಬಿಗಿಡ್ಕೋಬೇಕು. ಏನು ಆಜ್ಞೆ ಕೊಟ್ಟಾನ ಅದು ಕೇಳಬೇಕು. ದೇವರಿಗೆ ಸ್ತೋತ್ರ. ನಿಮ್ಗ ಪ್ರತಿಯೊಬ್ಬರಿಗೆ, ಸೇವಕಗ, ವಿಶ್ವಾಸಿ ಮಕ್ಕಳಿಗೆ, ಎಲ್ಲರಿಗೆ ದೇವರು ಕೊಡ್ತಾನ ಒಂದು ವಾಕ್ಯ. ದೇವರಿಗೆ ದೇವರು ಒಂದು ವಾಕ್ಯ ಕೊಡ್ತಾನೆ ನಿಮ್ಗ. ಏನು ನಿಮ್ಗ ಏನೇನು ಆಜ್ಞೆ ಅದು ಮಾಡ್ರಿ. ಏನು ದೇವರ ಆತ್ಮದಾಗ ನುಡಿದಾನು ಅದು ಕೇಳಿಸಿ ದೇವರ ಹತ್ರ ಬೇಡಿ ನಡ್ಕೊಂಡ್ರೆ ಅದ್ರಾಗ ಆಶೀರ್ವಾದ ಅದ. ಯಾವ ದೇಶಕ್ಕೆ ನಿಮ್ಗ ದೇವರು ಕೊಟ್ಟನ ಆ ದೇಶಕ್ಕೆ ಹೋಗು ಅಂತಂದ್ರೆ ಹೋಗಲ್ಲಿ ಸೇವೆ ಮಾಡ್ರಿ. ಹಲ್ಲೆಲೂಯಾ. ಅಲ್ಲಿ ಕೆಲಸ ಮಾಡೋದು ದೇವರನ್ನ ಅಲ್ಲಿ ಹೋಗಿ ಮಾಡ್ರಿ. ಅಲ್ಲಿ ಇದೇ ಕೇಳಿನಲ್ಲಿ ಇರ್ರಿ. ದೇವರಿಗೆ ಸ್ತೋತ್ರ. ಭಯ ಇರ್ಲಾರ್ದೆ ಬದುಕ್ತರಿ, ಅಂಜಿಕಿಲ್ಲಾರ್ದೆ ಬದುಕ್ತರಿ. ಭಯನೇ ಬರಲ್ಲ ರೀ. ದೇವರು ಕೊಟ್ಟ ದೇಶ ಅದ, ದೇವರು ಕೊಟ್ಟು ಊರಾದ. ದೇವರು ನಿನಗೆ ಆಜ್ಞೆ ಮಾಡಿದಿ, ನೀ ಆಜ್ಞೆದ ತಕ್ಕಂತ ನಡೆದಿದಿ. ದೇವರು ಆ ದೇಶ ನಿನಗೆ ಕೊಟ್ಟಾನ. ಹಲ್ಲೆಲೂಯಾ. ಏನ್ ಆಜ್ಞೆ ಕೊಟ್ಟಾನ? ಪ್ರಾರ್ಥನೆ ಮಾಡು ಆ ದೇಶ ಸ್ಥಳಗಾಗಿ. ಏನ್ ಆಜ್ಞೆ ಕೊಟ್ಟಾನ? ಆ ದೇಶಕ್ಕೆ ಹೋಗಿ ಪ್ರಾರ್ಥಿಸು. ಏನ್ ಆಜ್ಞೆ ಕೊಟ್ಟಾನ? ಅಲ್ಲಿ ಜನರ ಸ್ಥಳಗಾಗಿ ಪ್ರಾರ್ಥಿಸು. ಏನ್ ಆಜ್ಞೆ ಕೊಟ್ಟಾನ? ಆ ಸೇವೆಗಾಗಿ ನೀನು ಪ್ರಾರ್ಥಿಸು. ಏನ್ ಆಜ್ಞೆ ಕೊಟ್ಟಾನ? ಆ ಸೇವೆದಾಗ ಹೋಗಿ ಕೆಲಸ ಮಾಡು. ಆ ದೇಶದಾಗ ದೇವರು ನಿನಗ ಒಂದು ನೇಮಕ ಮಾಡ್ಯಾನ. ಅಲ್ಲಿ ನಿನಗೆ ಆರಿಸ್ಕೊಂಡು ದೇವರು ಕರ್ದಾನ. ಜಯ ಕೊಡೋ ಸಲಗಾಗಿ, ಗೆಲುವು ಕೊಡೋ ಸಲಗಾಗಿ, ಬಲ ಕೊಡೋ ಸಲಗಾಗಿ. ಹಲ್ಲೆಲೂಯಾ. ದೇವರ ಆಜ್ಞೆಗಳು ಮೀರಬಾರ್ದು ನೀವು. ದೇವರು ಏನ್ ಆಜ್ಞೆ ಕೊಟ್ಟಾನ ಅದ್ರ ತಕ್ಕಂತ ನಡೆಯಿದ್ರೆ ದೇವರು ನಿಮ್ಗೆ ಹೆಚ್ಚಾಗಿ ಬಲ ಕೊಡ್ತಾನ, ಹೆಚ್ಚಾದ ಶಕ್ತಿ ಕೊಡ್ತಾನ. ಓ ದೇವರಿಗೆ ಸ್ತೋತ್ರ. ಈಗ ನನಗ ಒಂದು ಆಜ್ಞೆ ಕೊಟ್ಟಾನ. ಏನಪ್ಪ ವಾಕ್ಯ? ದೇವರು ಏನಂತ ಒಂದು ವಾಕ್ಯ ಓದಿ ಕೇಸಿ ಯೂಟ್ಯೂಬ್ದಾಗ ಬಿಡು, ನಾನು ಮಾತಾಡ್ತೇನೆ. ಇದು ದೇವರ ಆಜ್ಞೆ ಅಲ್ಲ, ನಾನು ಮಾಡ್ತಾ ಇದ್ದೀನಿ. ದೇವರು ಇನ್ನೊಂದು ಆಜ್ಞೆ ಕೊಟ್ಟಾನ. ಏನು? ಯಾರು ಬರ್ತಾರೋ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡು. ನಾನು ಮಾಡ್ತಾ ಇದ್ದೀನಿ. ದೇವರು ಆಜ್ಞೆ ಕೊಟ್ಟನು. ಏನು? ಆರಾಧನೆ ಮಾಡು. ದೇವರು ಆಜ್ಞೆ ಕೊಟ್ಟನ ವಾಕ್ಯ ಸಾರು. ದೇವರ ಆಜ್ಞೆ ಕೊಟ್ಟನ ಜನರಿಗಾಗಿ ಪ್ರಾರ್ಥಿಸು. ದೇವರ ಆಜ್ಞೆ ಕೊಟ್ಟನ ಉಪವಾಸ ಪ್ರಾರ್ಥನೆ ಮಾಡು. ದೇವರು ಹೇಳಿದಂಗ ಮಾಡ್ತಾ ಹೋದ್ರೆ ದೇವರು ನಿಮ್ಗೆ ಆಶೀರ್ವಾದ ಕೊಡ್ತಾನ. ದೇವರು ಏನ್ ಹೇಳ್ತಾನ ಅದ್ರ ಕಡೆಗೆ ಗಮನ ಕೊಡು. ಇನ್ನೊಬ್ರು ಹೇಳ್ತಾರಂತ ಅಲ್ಲ. ದೇವರ ಸೇವೆ ಕೊಟ್ಟನ ಮಾಡ್ರಿ. ದೇವರ ಆಲಯಕ್ಕೆ ಕರೆದು ಕೇಸಿ ಸೇವೆ ಕೊಡಕತ್ತನ ಮಾಡ್ರಿ. ನಿನ್ನ ಊರಾಗ್ಲಿ, ನಿನ್ನ ದೇಶದಾಗ ಯಾವ ದೇವರು ಯೇಸು ಸ್ವಾಮಿ ನಿನ್ಗೊಂದು ಊರು ಕೊಟ್ಟಿರ್ತಾನಲ್ಲ, ಆ ಊರ್ನಾಗ ನಿನ್ನ ಭಯ ಇರ್ಲಾರ್ದಂಗ್ ಬದುಕ್ತಿದೆ. ಅಂಜಿಕೆನೇ ಇರೋದಿಲ್ಲ. ಹಲ್ಲೆಲೂಯಾ. ಆ ವಚನ ಹಿಡ್ಕೋಬೇಕು. ದೇವರು ಕೊಟ್ಟು ವಾಗ್ದಾನ ಹಿಡ್ಕೋಬೇಕು. ಈ ವರ್ಷ ನಿಮ್ಗೆ ಕೊಟ್ಟನಲ್ಲ, ಸೇವೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಆರಾಧನೆ ಮಾಡ್ರಿ. ಗೆಲುವು ನಿಂಬುದಾದ ದೇವರ ಮಕ್ಕಳೇ. ದೇವರಿಗೆ ಸ್ತೋತ್ರ. ದೇವರು ಕೊಟ್ಟ ಆಜ್ಞೆ ಮನುಷ್ಯರ ಮಾತು ಮೀರ್ತಾ ಇದ್ರಿ. ಈಗ ದೇವರ ಮಾತಾದ ಅದು ಮೀರಕ್ ಸಾಧ್ಯ ಇಲ್ಲ. ದೇವರ ಮಾತು ಮೀರಬಾರ್ದು. ದೇವರ ಮಕ್ಕಳೇ, ದೇವರು ಕೊಟ್ಟ ಆಜ್ಞೆ ಮೀರಬಾರ್ದು. ಮನುಷ್ಯರ ಮಾತನ್ನ ಕೇಳವಲ್ರಿ, ದೇವರ ಮಾತನ್ನ ಕೇಳ್ರಿ. ಅವ್ರ ಮಾತನ್ನ ಕೇಳವಲ್ರಿ, ದೇವರ ಮಾತನ್ನ ಕೇಳ್ರಿ. ಓ ದೇವರಿಗೆ ಸ್ತೋತ್ರ. ಮನುಷ್ಯರು ಬಿ ಮಾತಾಡ್ತಾರ, ಬಿಡ್ರಿ ಮನುಷ್ಯರು ಬಿಡ್ರಿ. ಇಲ್ಲಿ ದೇವ್ರು ಬಿ ಹೇಳಕತ್ತಾನಲ್ಲ, ದೇವ್ರು ಮಾತಾಡಕತ್ತಾನಲ್ಲ. ಒಂದು ಆಜ್ಞೆ ಕೊಡ್ತೀನಿ ಮಗಳೇ, ಒಂದು ಆಜ್ಞೆ ಕೊಡ್ತೀನಿ ಮಗನೇ, ಇದು ನಿನಗಾಗಿ ಕೊಟ್ಟಿರ್ತೀನಿ. ನೀ ಹೋಗಿ ಅಲ್ಲಿ ಹೋಗಿ ಸೇವೆ ಮಾಡು, ನೀನ್ ಹೋಗಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು, ನೀನ್ ಹೋಗಿ ಅಲ್ಲಿ ಆ ದೇಶಕ್ಕೆ ಹೋಗು. ಭಯ ಇರ್ಲಾರ್ದಂಗ ಬದುಕುತ್ತೀರಿ. ಓಕೆ, ಇನ್ನೊಂದ್ಸರಿ ವಾಕ್ಯ. ನನ್ನ ಆಜ್ಞೆ ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು. ನಡೆಯಬೇಕು ಎಂಬುದು ಶಬ್ದ ಹೆಂಗದ ಗೊತ್ತದ? ನೀನ್ ಇಚ್ಛೆಲಿಂತ ನೀನ್ ನಡೆಯಕ್ಕಾಗೋದಿಲ್ಲ. ನೀನ್ ಇಚ್ಛೆಲಿಂತ ನಡಿತೀನಿ ಎಂಬುದಲ್ಲ. ಆಜ್ಞೆ ಹೊಂದ್ಕೊಂಡ ಮ್ಯಾಗ ದೇವರ ಇಚ್ಛೆಲಿಂತ ನಡಿಬೇಕು.
ಆಜ್ಞೆ ಸಿಕ್ಕದಂತಂದ್ರೆ ನಾನು ಹೆಂಗ ಬಂತ ಹಂಗೆ ನಡಿತೀನಿ ಅಂತಲ್ಲ, ಆಜ್ಞೆ ಕೈಗೊಂಡು ನಡ್ಕೊಂಡು ಹಿಡ್ಕೊಂಡು ಕೇಸಿ ದೇವರು ಏನ್ ಹೇಳ್ತಾನೆ ಅದ್ರ ತಕ್ಕ ಅಂತ ನಡಿಬೇಕು. ಆಮೆನ್. ಹಲ್ಲೆಲೂಯಾ. ನಾನ್ ನನ್ನ ಇಚ್ಛೆ ತಕ್ಕ ಅಂತ ನಡೆಯಕ್ ಹೋದ್ರೆ ಆಶೀರ್ವಾದ ಸಿಗೋದಿಲ್ಲ. ದೇವರ ಇಚ್ಛೆ ತಕ್ಕ ಅಂತ ನೀ ನಡೆದಂದ್ರೆ ಆ ಆಶೀರ್ವಾದ ಸಿಗ್ತದ. ಆಮೆನ್. ಹಲ್ಲೆಲೂಯಾ. ಅಲ್ಲೆಲೂಯ. ನಡಿಬೇಕು, ನಡಿಲೇಬೇಕಯ್ಯ. ಆಜ್ಞೆ ಕೈಗೊಂಡು ಹಿಡ್ಕೊಂಡು ನಡಿಬೇಕು. ನಡಿಲೇಬೇಕಯ್ಯ. ಆಜ್ಞೆ ದೇವರು ಏನ್ ಹೇಳೋನಾದ್ರೂ ಹಿಡ್ಕೋಬೇಕು, ನೀವು ಹಿಡ್ಕೊಂಡು ನಡಿಬೇಕು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಏನ್ ಹೇಳಿದ ದೇವರು? ಮುಂಜಾನೆದ್ದು ಪ್ರಾರ್ಥನೆ ಮಾಡು ಮಗಳೇ, ಮಾಡ್ಬೇಕು. ಇಲ್ಲ ನನ್ಗ ಆಗೋದಿಲ್ಲ, ನಾನ್ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲೆಲೂಯ, ಅದು ನಡೆಯೋದು ಸರಿಯಲ್ಲ. ದೇವರೇನ್ ಹೇಳೋಣ, ಪ್ರಾರ್ಥನೆ ಮಾಡಿ ಕೆಲ್ಸಕ್ಕೆ ಹೋಗು, ಅದು ನಡೆಯೋದು ಸರಿಯಾದ. ಆಮೆನ್. ಹಲ್ಲೆಲೂಯಾ. ದೇವರೇನ್ ಹೇಳೋಣ, ಸಭೆಗೆ ಹೋಗಿ, ಚರ್ಚಿಗೆ ಹೋಗಿ, ಪ್ರಾರ್ಥನದ ಮಂದಿರಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗು, ಅದು ನಡಿಬೇಕು ಸರಿಯಾದ. ಆಮೆನ್. ನಾನ್ ಚರ್ಚ್ ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಅದು ನಡೆಯೋದು ಸರಿಯಲ್ಲ. ಹಲ್ಲೆಲೂಯಾ. ವಾಕ್ಯ ಕೇಳಾರ್ದೆ ನಾನ್ ಕೆಲ್ಸ ಮಾಡ್ತೀನಿ, ನಾ ಪ್ರಾರ್ಥನೆ ಮಾಡ್ಲಾರ್ದೆ ನಾ ಕೆಲ್ಸ ಮಾಡ್ತೀನಿ ಅಂದ್ರೆ ಅದ್ರಾಗ ನಿನಗೆ ಜಯ ಇಲ್ಲ, ಹಲ್ಲೆಲೂಯಾ. ಅದ್ರಾಗ ನಿನಗೆ ಸೋಲಾದ, ಅದಕ್ಕ ನಿನಗೆ ಆಶೀರ್ವಾದ ಸಿಗೋದಿಲ್ಲ. ನಿನ್ನ ದೇಶದಲ್ಲಿ ನೀನೇ ಅಂಜಂಜಿ ಬದುಕಬೇಕಾಗ್ತದೆ. ಹಲ್ಲೆಲೂಯಾ. ಅಲ್ಲೆಲೂಯ. ಇವತ್ತಲಿಂತ ಒಂದು ನಿರ್ಣಯ ಮಾಡ್ಬೇಕು ನೀನು. ನನಗೆ ದೇವರು ಒಂದು ಆಜ್ಞೆ ಕೊಟ್ಟಾನ, ನಾ ಆಜ್ಞೆ ತಕ್ಕಂತ ನಡಿತೀನಿ. ಆಮೆನ್. ದೇವರು ನನ್ ಕೂಡ ಒಂದು ಮಾತಾಡ್ಯಾನ, ಆ ಮಾತಿನ ತಕ್ಕಂತ ನಡಿತೀನಿ. ದೇವರು ನನಗೆ ಗೆಲುವು ಕೊಟ್ಟಾನ, ಗೆಲುವಿನ ತಕ್ಕಂತ ನಡಿತೀನಿ. ಆಮೆನ್. ಇವತ್ತಲಿಂತ ನೀನು ನಡೆಯೋದು ನಿನ್ನ ಆಲೋಚನೆಯಲ್ಲಂತಲ್ಲ, ಇದು ಬಿಡುಗಡೆ ಹೊಂದ್ಕೊಂಡು ಕೇಸಿ ದೇವರು ಏನ್ ಹೇಳ್ತಾನ ಅದ್ರ ತಕ್ಕಂತ ನಡಿಬೇಕು. ಆಮೆನ್. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸು. ಪರಲೋಕ ತಂದೆಯಾದ ದೇವ, ನಿನ್ನ ಯೇಸಪ್ಪ, ಸ್ತೋತ್ರ. 25 ಅಧ್ಯಾಯ 18 ಯೇಸು ಮಸೀಹ, ನನ್ನ ಆಜ್ಞೆ ಸ್ತೋತ್ರ. ವಿಧಿಗಳನ್ನು ನೀವು ಅನುಸರಿಸಿ ನಡೆಯಬೇಕು, ಆಗ ನೀವು ಆ ದೇಶದಲ್ಲಿ ನಿರ್ಭಯವಾಗಿ ವಾಸವಾಗಿದ್ದೀರಿ ಎಂಬುದಾಗಿ. ಹೌದು ರಾಜ, ನಾವು ನಿನ್ನ ಮಾತಿನ ತಕ್ಕ ನಡೆದರೆ ಸ್ವಾಮಿ, ಎಲ್ಲಿ ಹೋದ್ರು ಕೂಡ ಆನಂದ, ಶಾಂತಿ, ಸಮಾಧಾನ ಸಿಗ್ತದಪ್ಪ. ಎಲ್ಲಿ ಹೋದ್ರು ಸ್ವಾಮಿ ಭಯ ಇಲ್ಲದೆ ಬದುಕುವಂತ ಧೈರ್ಯ ಕೊಟ್ಟು ನಡೆಸುವಂತ ದೇವರಾಗಿದ್ದೀರಿ. ಯಾಕಂದ್ರೆ ಧೈರ್ಯ ಬಲ ನಿನ್ನಿಂದ ಸ್ವಾಮಿ, ನೀ ಧೈರ್ಯ ಬಲ ಕೊಟ್ಟು ನಡೆಸುವಂತ ದೇವರಾಗಿದ್ದೀರಿ. ಸ್ತೋತ್ರ. ಈ ವಾಕ್ಯ ಪ್ರತಿಯೊಬ್ಬರ ಜೀವನ ನೆರವೇರಲಿ, ನಿನ್ನ ಮಾತು ಕೇಳುವಂತೆ ಸಹಾಯ ಮಾಡಕರ್ತಾನೆ. ಸ್ತೋತ್ರ. ಯೇಸುವಿನ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಪರಲೋಕದ ತಂದೆ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್.